ಒಂದು ಹುಲ್ಲಿನ ಗಾಡಿ ಮತ್ತೆ ಅಕ್ಕಿ ಗಾಡಿ ಎರಡು ಮುಖಾಮುಖಿ ಆಕ್ಸಿಡೆಂಟ್ ಆಗಿತ್ತು. ಡಿಕ್ಕಿ ಆಗಿ ಹುಲ್ಲಿನ ಗಾಡಿಗೆ ಬೆಂಕಿ ಹಿಡಿತು. ಗಾಡಿಗಳಿಗೆ ರಸ್ತೆ ಸಿಗುದಿಲ್ಲ ನಮ್ಮಲ್ಲಿ. ಇಲ್ಲ ರಸ್ತೆ ಇಲ್ಲ, ಹೊಲಗಳಿಗೆ ರಸ್ತೆ ಇಲ್ಲ. ಸಡನ್ ಆಗಿ ಜಾಕ್ ಸ್ಲಿಪ್ ಆಗಿ ಬಿದ್ದು ಬಿಡ್ತು. ಆಕ್ಚುಲಿ ನಮ್ದು ಅದು ಜಾಕ್ ಕೊಟ್ಟಿದೆ ಅಂತ ತಪ್ಪಲ್ಲ, ಜಾಗದ ತಪ್ಪಲ್ಲ. ಅವ್ರು ನೋಡಿ ಬರುವಾಗ ಗಾಳಿ ಲೀಕೇಜ್ ಸೌಂಡ್ ಕೇಳಿಸ್ತು ನನಗೆ. ಪಂಚರ್ ಆಗಿರ್ಲಿಲ್ಲ ಅದು. ಗಾಡಿ ತಗೊಂಡು ಬೆಳಿಗ್ಗೆ ಡ್ಯೂಟಿ ರೂಟ್ ಸ್ಟಾರ್ಟ್ ಮಾಡುವಾಗ್ಲೂ ಡಿಪ್ಪದಿಂದ ನಾವು ಗಾಡಿ ಎಲ್ಲ ಚೆಕ್ ಮಾಡಿ ಕ್ಲೀನ್ ಎಲ್ಲ ನೋಡಿ ತಗೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ಬೋದು. ಮತ್ತೆ ಪ್ಯಾಸೆಂಜರ್ ಗಳಿಗೂ ಗೊತ್ತಿದೆ ನಾವ್ ಇಂಥ ದಿವಸ ನಾವ್ ಇರ್ತೀವಿ. ನಮ್ಗೆ ಅದು ರೂಟ್ ಸೆಲೆಕ್ಷನ್ ರೊಟೇಷನ್ ಇತ್ತು. ಒಂದು ಬಸ್ಸಿಗೆ 6+2 ಅವ್ರಿಗೆ ಇಬ್ಬರಿಗೆ ಒಂದೇ ಟ್ರಿಪ್ ಸಿಗುದು ಬಾಂಬೆ. ಈಗ ನಾವು ಸೋಮವಾರ ಗುರುವಾರ ನಾವು ಹೋಗ್ತೀವಿ. ಎಷ್ಟು ಗಂಟೆ ಬೆಂಗಳೂರಿಂದ ಮಂಗಳೂರು ಮುಟ್ತೀವಿ ಅಂತ ನಾವು ಅಂದಾಜಿಗೆ ಟೈಮ್ ಹೇಳ್ತೀವಿ. ಎಷ್ಟು ಗಂಟೆಗೆ, ಒಂದು 6 ಗಂಟೆಗೆ ಹೋಗ್ತೀವಿ ಅಂತ. ಉದಾಹರಣೆಗೆ ಕುತ್ತರೆಯಲ್ಲಿ ಮೀನು ಹಿಡಿದ್ರೆ ಜಾಸ್ತಿಯಾಗಿ ಕಾಣ ಮೀನು ಸಿಗ್ತದೆ. ಮತ್ತೆ ಪ್ರಾಬ್ಲಮ್ ಆಗಿ ಗಾಡಿ ನಿಂತಿರ್ತದೆ. ಬೆಳಗ್ಗೆ ನೋಡುವಾಗ ಗಾಡಿ 6 ಗಂಟೆಗೆ ರೀಚ್ ಆಗ್ಬೇಕಿತ್ತು, ಎಷ್ಟು ಲೇಟ್ ಆಗಿದೆ ಅಂತ. ಅದು ಅವ್ರ ತಪ್ಪಲ್ಲ. ಅದು ಎಸ್ ವೀಕ್ಷಕರೇ, ಇನ್ನಷ್ಟು ನಮ್ಮ ಜೋಸೆಫ್ ಸರ್ ಅವರೊಟ್ಟಿಗೆ ಮಾತಾಡುವ. ನಿಮ್ಮ ಒಂದು ಲೈಫ್ ಅಲ್ಲಿ ಕಹಿ ಘಟನೆ ಏನಾದ್ರು ಆಗಿದೆಯಾ ಸರ್? ನೀವು ಡ್ರೈವಿಂಗ್ ಅಲ್ಲಿ ಡ್ಯೂಟಿಯಲ್ಲಿ ಅದು ಕಹಿ ಘಟನೆ ಅಂದ್ರೆ ಸಾಧಾರಣ ಒಂದು 2 ವರ್ಷ ಹಿಂದೆ ಅಂತ ಹೇಳ್ಬೋದು. ನಾನೊಂದು ಅಂಬಾರಿ ಸ್ಲೀಪರ್ ಬಸ್ ತಗೊಂಡು ಪೂನಾ ಹೋಗ್ತಾ ಇದ್ದೆ. ಪೂನಾ ರೂಟೇ ಇತ್ತು ನನಗೆ ಆವಾಗ. ಮ್ಯಾಂಗ್ಳೂರು ಟು ಪೂನಾ. ಅದರಲ್ಲಿ ಒಬ್ಬ ಡ್ರೈವರ್ ಕಮ್ ಕಂಡಕ್ಟರ್. ನಾವು ಇಬ್ಬರೇ ಹೋಗಿ ಬರ್ಬೇಕು. ಅದು ಮಂಗಳೂರಿಂದ ಪೂನಾ ಹೋಗಿ ಪೂನಾದಿಂದ ಮಂಗಳೂರಿಗೆ ಬರುವಾಗ ನಾವು ರಾತ್ರಿ ಟೈಮಲ್ಲಿ ಒಂದು 2 ಕಡೆ ವಾಶ್ರೂಮ್ಗೆ ಅಂತ ನಿಲ್ಲಿಸ್ತೀವಿ ಪ್ಯಾಸೆಂಜರಿಗಾಗಿ. ಆ ಪ್ಯಾಸೆಂಜರಿಗೆ ನಿಲ್ಲಿಸೋ ಟೈಮಲ್ಲಿ ನಾನು ಬಸ್ಸನ್ನು ನಿಲ್ಲಿಸಿ ನಾನು ವಾಶ್ರೂಮಿಗೆ ಹೋಗಿದ್ದೀನಿ. ನನ್ನ DNC ಡ್ರೈವರ್ ಕಂಡಕ್ಟರ್ ಏನು ಮಾಡಿದ, ಅವನ್ನೆಲ್ಲ ಟೈರ್ ನೋಡ್ಕೊಂಡು ಬಂದ. ಟೈರ್ಗಳು ಓಕೆ ಇದೆಯಾ ಅಂತ ಚೆಕ್ ಮಾಡೋದು. ಅದು ನಮ್ಗೆ ಇದೆ ಅಭ್ಯಾಸ, ನಾವು ಮಾಡ್ತೀವಿ. ಟೈರ್ ಪಂಚರ್ ಆಗಿದೆ, ಗಾಳಿ ಕಡಿಮೆ ನೋಡ್ತೀವಿ. ಅವ್ರು ನೋಡಿ ಬರುವಾಗ ಗಾಳಿ ಲೀಕೇಜ್ ಸೌಂಡ್ ಕೇಳಿಸ್ತು ನನಗೆ. ಪಂಚರ್ ಆಗಿರ್ಲಿಲ್ಲ ಅದು. ಫ್ರಂಟ್ ಲೆಫ್ಟ್ ಸೈಡ್ ನಿಧಾನ ಗಾಳಿ ಹೋಗ್ತಾ ಇತ್ತು, ಅಂತ ಸೌಂಡ್ ಬರ್ತಾ ಇತ್ತು. ಅದ ನೋಡಿದ ಕೂಡಲೇ ನನಗೆ ಹೇಳ್ದ, ಮಚದಣ್ಣ ಅದರಲ್ಲಿ ಗಾಳಿ ಲೀಕ್ ಆಗ್ತಾ ಉಂಟು, ಟೈರ್ ಬೇರೆ ಹಾಕ್ಬೇಕು ಅಂತ. ಆಯ್ತು, ನಾನು ಕೂಡಲೇ ಹಾಕು ಅಂದೆ. ನಾನು ಬಂದು ಗಾಡಿ ನಿಲ್ಸಿದ್ದೀನಿ. ಆಮೇಲೆ ಅವನು ಏನು ಮಾಡಿದ, ಟೈರ್ ನೋಡಿದ. ನಾನು ವಾಶ್ರೂಮ್ ಹೋಗ್ಬೇಕಾದ್ರೆ ಅವನು ಅಷ್ಟೊತ್ತಿಗೆ ಗಾಡಿ ತೆಗೆದು ಸ್ವಲ್ಪ ಮುಂದೆ ಇಟ್ಟುಬಿಟ್ಟ. ನಾನು ನಿಂತ ಜಾಗಕ್ಕಿಂತ ಸ್ವಲ್ಪ ಮುಂದೆ ಇಟ್ಬಿಟ್ಟ. ಅದು ಮಳೆಗಾಲದಿಂದ ಅವನ ಮನಸ್ಸಲ್ಲಿ ಏನು ಎಣಿಸಿದ್ದೇನೋ ಅವನಿಗೆ, ಏನಂದ್ರೆ ಆ ಜಾಗದಲ್ಲಿ ಜಾಕ್ ಕೊಟ್ರೆ ಏನೋ ಸ್ಲಿಪ್ ಆಗಿ ಏನೋ ಆಗ್ಬೋದು ಅಂತ ಅವನು ಅನುಭವಕ್ಕಿಂತ ಇಟ್ಟ. ಅದಾಯ್ತು, ನಾನು ಜಾಕ್ ಕೊಟ್ಟೆ, ಟೈರ್ ತೆಗೆದು ಟೈರ್ ಎಲ್ಲ ಫಿಟ್ ಮಾಡ್ತಾ ಇದ್ದೆ. ಫಿಟ್ ಮಾಡುವಾಗ ಅದೊಂದು ಕಾರಣ ಏನಂದ್ರೆ, ಪ್ಯಾಸೆಂಜರ್ಗಳು ಬಸ್ ನಿಂತಾಗ ಸುಮ್ಮನೆ ಕೂರುದಿಲ್ಲ, ಬಸ್ಸಿಂದ ಇಳಿತಾರೆ ಹತ್ತಾರೆ. ಅದು ಏನಾಯ್ತು, ಬಸ್ ಇಳಿಯುವಾಗ ಹಿಂಗೆ ಶೇಕ್ ಆಗ್ತದೆ ಒಲ್ಲು ಬಸ್ಗಳು, ಸಸ್ಪೆನ್ಷನ್ ಬೆಲ್ಲದಿಂದ ಹೌದು. ನಾವು ಹೇಳಿದ್ರು ಕೇಳುದಿಲ್ಲ ಪ್ಯಾಸೆಂಜರ್ಗಳು. ಸಡನ್ ಆಗಿ ಜಾಕ್ ಸ್ಲಿಪ್ ಆಗಿ ಬಿದ್ದು ಬಿಡ್ತು. ಆಕ್ಚುಲಿ ನಮ್ದು ಅದು ಜಾಕ್ ಕೊಟ್ಟಿದೆ ಅಂತ ತಪ್ಪಲ್ಲ, ಜಾಗದ ತಪ್ಪಲ್ಲ. ಬಿದ್ದು ಬಿಟ್ಟು ನನ್ನ ಕೈಗೆ ಬಿತ್ತು. ನನ್ನ ಕೈಗೆ ಏಟಾಯ್ತು. ಕೈಗೆ ಏಟಾದ್ರೆ ಇದು ಕಟ್ಟಾಯ್ತು, ಈ ಬೆಳ್ಳಿಗಳಿಗೆ ಏಟಾಯ್ತು. ಹೌದು. ಲಾಸ್ಟ್ ಅಲ್ಲಿ ಎಂತ ಮಾಡಿದ್ರು, ನನ್ನನ್ನು ನಮ್ಮಲ್ಲಿ ಸ್ವಲ್ಪ ಮೆಡಿಕಲ್ ಬಗ್ಗೆ ಗೊತ್ತಿದ್ದವರು ಯಾರೋ ಇದ್ರು, ಒಬ್ಬ ಪ್ಯಾಸೆಂಜರ್. ಅವರು ಯಾವುದೋ ಒಂದು ಮರದ ಸಪೂರ ರೀಪ್ ತಂದು ನನ್ನ ಕೈಗೆ ಹುಲ್ಲು ಕಟ್ಟಿಬಿಟ್ರು. ಮತ್ತೆ ಅಲ್ಲಿ ನನಗೆ ಕಲಘಟಗಿಯಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅಲ್ಲಿ ಡಾಕ್ಟ್ರು, ನೈಟ್ ಡ್ಯೂಟಿಯಲ್ಲಿ ಡಾಕ್ಟರ್ ಇದ್ದ. ಅವ್ರು ಹೇಳಿದ್ರು, ನಿಮ್ಗೆ ಇಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ, ನಾವು ನಿಮ್ಮನ್ನು ಜಸ್ಟ್ ಒಂದು ಇಂಜೆಕ್ಷನ್ ಕೊಟ್ಟು ಕಳಿಸ್ತೀವಿ, ನೀವು ನಿಮ್ಮ ಊರಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂದ್ರು. ಹೌದು. ಮತ್ತೆ ಟೈರ್ ಅವರೇ ಹಾಕಿದ್ರು, ಯಾರು ನಮ್ಮ ಪಾರ್ಟ್ನರ್. ಅದೇ ಬಸ್ಸಲ್ಲಿ ನಾನು ಮತ್ತೆ ಬಂದೆ. ಅವರು ಡ್ರೈವ್ ಮಾಡ್ಕೊಂಡು ಮಂಗಳೂರು ತನಕ ಹೋದ್ರು. ನಾನು ಇಲ್ಲಿ ಉಡುಪಿಯಲ್ಲಿ ಇಳ್ಕೊಂಡೆ. ಉಡುಪಿಯಲ್ಲಿ ಹಾಸ್ಪಿಟ್ಲಿಗೆ ಹೋದೆ ನಾನು. ಇದು ನಿಮ್ಮ ಕೈ ಅದು ಮರೆಯುವಂತದ್ದಲ್ಲ. ಹೌದು. ಇದ್ರಲ್ಲಿ ರಾಡ್ ಇದೆ. ಹೌದು, ಇದೆ. ಅದು ತೆಗಿಬಹುದು, 2 ವರ್ಷ ಬಿಟ್ಟು ತೆಗಿಬಹುದು ಅಂತ ಹೇಳಿದಾರೆ ಡಾಕ್ಟರ್. ಅದೇ ಎಲ್ಲ ಕೆಲಸ ಆಗುತ್ತೆ, ಮಾಡ್ಬೋದು. ಡ್ರೈವಿಂಗ್ ಎಲ್ಲ ಮಾಡ್ತೀನಿ ನಾನು. ಅದು ಬಿಟ್ರೆ ಅದಕ್ಕಿಂತ ಸುಮಾರು ವರ್ಷ ಮುಂದೆ ಒಂದು ಶಿರಾಡಿ ಘಾಟಿಯಲ್ಲಿ ಆಗಿದೆ. ಅದು ನಮ್ಗೇನಾಗಿಲ್ಲ, ಆದ್ರೆ ಪ್ರಯಾಣಿಕರಿಗೆಲ್ಲ ತುಂಬಾ ತೊಂದರೆ ಆಗಿದೆ. ನಮ್ಗೆ ಅದು ಅಂತದೆಲ್ಲ ಆಗುವ ನಮ್ಗೆ ಬೇಜಾರು. ಯಾಕಂದ್ರೆ ಒಂದು ಹುಲ್ಲಿನ ಲಾರಿ, ಅದು ಮುಂಚೆ ಎಲ್ಲ ತುಂಬಾ ಹುಲ್ಲು ಬರ್ತಾ ಇತ್ತು. ಆ ಕಡೆ ಹುಲ್ಲು ಬಾಡಿಯಿಂದ ಹುಲ್ಲು ಹೊರಗೆ ಹುಲ್ಲು ಬರ್ತಾ ಇತ್ತು. ಒಂದು ಹುಲ್ಲಿನ ಗಾಡಿ ಮತ್ತೆ ಅಕ್ಕಿ ಗಾಡಿ ಎರಡು ಮುಖಾಮುಖಿ ಆಕ್ಸಿಡೆಂಟ್ ಆಗಿತ್ತು. ಡಿಕ್ಕಿ ಆಗಿ ಹುಲ್ಲಿನ ಗಾಡಿಗೆ ಬೆಂಕಿ ಹಿಡಿತು. ಹುಲ್ಲಿನ ಗಾಡಿ ಫುಲ್ ಸುಟ್ಟೋಯ್ತು.
ಓಕೆ ರೋಡ್ ಕಂಪ್ಲೀಟ್ ಬ್ಲಾಕ್. ಅದು ಕೂಡ ರಾತ್ರಿ ಸಾಧಾರಣ ನಾವು ಬರುವಾಗ ಒಂದು 3 ಗಂಟೆ ಅಂತ ಹೇಳ್ಬೋದು. ರಾತ್ರಿ ಶಿರಾಡಿ ಘಾಟಿ. ಶಿರಾಡಿ ಘಾಟಿಯಲ್ಲಿ Okay. ಅದು ಯಾವ್ದು ಸಣ್ಣ ಟರ್ನಿಂಗ್ಸ್ ಅಲ್ಲಿ ಹೊಡೆದು ಬೆಂಕಿ ಫುಲ್ ಬ್ಲಾಕ್. ಅವತ್ತು ಎಲ್ಲ ಬಸ್ ಊರಲ್ಲಿ ಏನೋ ಸೀಸನ್ ಟೈಮ್, ಹಬ್ಬ ಗಿಬ್ಬ ಇದೆ, ಓಕೆ ಮತ್ತೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇತ್ತು. ಹಾ. ತುಂಬಾ ಜನ ಲೇಡೀಸ್ ಇದ್ರು, ಮಕ್ಕಳು ಇದ್ರು, ಎಲ್ಲ ಇದ್ರು, ಎಲ್ಲ ಅರ್ಜೆಂಟಿಗೆ ಹೋಗೋರೆ. ಹ್ಮ್ ಹ್ಮ್ ಆದ್ರೂ ಯಾರಿಗೂ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಹ್ಮ್ ಮೇಲೆ ಹೋಗ್ಲಿಕ್ಕೆ ಆಗುದ, ಕೆಳಗೆ ಬರ್ಲಿಕ್ಕೂ ಆಗುದಿಲ್ಲ. ಬರ್ಲಿಕ್ಕೆ ಆಗುದಿಲ್ಲ. ಹೌದು, ಆ ಅದು time- ಹೌದು. ಅದು ನಾನು ಯಾಕೆ ಹೇಳಿದ್ರೆ ನಮ್ಗೆ ಜೆಂಟ್ಸಿಗೆ ವಾಶ್ರೂಮ್ ಹೋಗ್ಬೋದು, ಎಲ್ಲಾದ್ರೂ ಹೋಗ್ಬೋದು, ಸ್ವಲ್ಪ ದೂರ ಎಲ್ಲ ಹೋಗ್ಬೋದು. ಲೇಡೀಸ್ಗೆಲ್ಲ ಮಕ್ಕಳಿಗೆ ತುಂಬಾ ಭಾರಿ ಕಷ್ಟ ಆಗ್ತದೆ, ಬಹಳ ಕಷ್ಟ. ತುಂಬಾ ಕಷ್ಟ ಆಗ್ತದೆ ಹೌದು. ಅಂತದೆಲ್ಲ ಆದ್ರೆ. ಹೌದೌದು, ಖಂಡಿತವಾಗಿ. ಅದಕ್ಕಾಗಿ ರೋಡ್ಗಳು ಒಂದು ಯಾವ್ದೋ ಒಂದು ಎಕ್ಸ್ಟ್ರಾ ಘಾಟ್ ಸೆಕ್ಷನ್ ಅಲ್ಲಿ ಏನ್ ಮಾಡ್ತೀರಾ, ಏನ್ ಮಾಡ್ಲಿಕ್ಕೆ ಹೌದು. ನೆಟ್ವರ್ಕ್ ಬೇರೆ ಇರುದಿಲ್ಲ ನೆಟ್ವರ್ಕ್ ಇರ್ಲಿಲ್ಲ. ಹೌದು ಅಲ್ವಾ? ಹೌದು ಹೌದು. ಸರ್, ನಿಮ್ದು ಫೇವರೇಟ್ ಆದಂತಹ ರೂಟ್ ಯಾವ್ದು? ನೀವು ಇಷ್ಟು ರೂಟ್ ಮಾಡಿದೀರಾ, ನಿಮ್ಮದೊಂದು ನೆಚ್ಚಿನ ರೂಟ್, ಟೆನ್ಷನ್ ಫ್ರೀ ರೂಟ್ ಯಾವ್ದು? ಸಾಧಾರಣ ಟೆನ್ಷನ್ ಫ್ರೀ ರೂಟ್ ಅಂತ ಈಗ ಸದ್ಯಕ್ಕೆ ಇತ್ತೀಚೆಗೆ, ಮೊದಲು ನಾನು ಸುಮಾರು ವರ್ಷ ಚೆನ್ನೈ ಹೋಗ್ತಾ ಇದ್ದೆ. ಓಕೆ ಚೆನ್ನೈ ರೂಟ್ ಕೂಡ ನಮ್ಗೆ ಲೈಕ್ ಇತ್ತು. ಹಾ. ಸಾಧಾರಣ ತಮಿಳೆಲ್ಲ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ವಿ, ಫುಲ್ ಬರ್ತದಂತ ಇಲ್ಲ. ಸ್ವಲ್ಪ ಸ್ವಲ್ಪ. ಈಗ ಇತ್ತೀಚೆಗೆ ಸುಮಾರು ವರ್ಷಗಳಿಂದ ಮಹಾರಾಷ್ಟ್ರ, ಪೂನಾ ಹೋಗ್ತಿದ್ದೆ, ಬಾಂಬೆ ಹೋಗ್ತಿದ್ದೆ. ಪರ್ಮನೆಂಟ್ ಬಾಂಬೆನೇ ಹೋಗ್ತಾ ಇದ್ದೆ. Permanent. ಆ ರೂಟ್ ಹೌದು ಪರ್ಮನೆಂಟ್. ಓಕೆ ಬಾಂಬೆ ನೆಚ್ಚಿನ ರೂಟ್ ಅಂತ ಹೇಳ್ಬೋದು, ಯಾಕಂದ್ರೆ ನಮ್ಗೆ ಅದ್ರಲ್ಲಿ ಬರುವ ಪ್ಯಾಸೆಂಜರ್ಗಳು ತುಂಬಾ ಲೈಕ್ ಮಾಡ್ತಾರೆ ನಮ್ಮನ್ನು. ಹೌದು. ಹೌದು. ಮತ್ತೆ ನಮ್ಮ ಊರಲ್ವಾ, ಊರು ನಮ್ಮ ಎಲ್ಲ ಊರಿನವರೇ ಇರ್ತಾರೆ. ಮತ್ತೆ ನಮ್ಮ ಊರಿನವರು ಇದ್ದಾರೆ, ನಮ್ಮ ಸಂಬಂಧಿಕರು ಇದ್ದಾರೆ. ಓಕೆ ಮತ್ತೆ ಹೆಚ್ಚಾಗಿ ಪ್ಯಾಸೆಂಜರ್ ಹೇಳ್ತಾರೆ, ನೀವಿದ್ದೀರಾ, ನೀವಿದ್ರೆ ನಿಮ್ಮ ಬಸ್ಸಲ್ಲಿ ನಾಡ್ದು ಬರ್ತೇನೆ, ಟಿಕೆಟ್ ಬುಕ್ ಮಾಡ್ತೀನಿ ಅಂತ. ಹೌದೌದು, ಆ ತರ. ಮತ್ತೆ ಪ್ಯಾಸೆಂಜರ್ ಗಳಿಗೂ ಗೊತ್ತಿದೆ Okay. ನಾವ್ ಇಂಥ ದಿವಸ ನಾವ್ ಇರ್ತೀವಿ. ನಮ್ಗೆ ಅದು ರೂಟ್ ಸೆಲೆಕ್ಷನ್ ರೊಟೇಷನ್ ಇತ್ತು, ಓಕೆ ಅದ್ರಲ್ಲಿ ರೂಟ್ ಸೆಲೆಕ್ಷನ್ ಹ್ಮ್. ಮತ್ತೆ ನಮ್ಮ ಟ್ರಿಪ್ ಯಾವಾಗ ಬೇಕು ಅಂತ ನಾವು ಸೆಲೆಕ್ಷನ್ ಮಾಡುದು. ಓಕೆ ಹಾಗೆ. ಅದು ಅದರ ಬಗ್ಗೆ ಮಾತಾಡ್ಬೇಕು ಸರ್. ಹೌದು. ನಿಮ್ಗೆ ಇವಾಗ ಅದು ರೂಟ್ ಸೆಲೆಕ್ಷನ್ ನೀವು ಹೇಳಿದ್ರಿ, ಯಾವ ತರ ಸರ್? ಅದು ಸೀನಿಯರಿಟಿ ಅಂತ ಮಾಡ್ತಾರೆ, ನಮಗೆ ಸೀನಿಯರಿಟಿ ಅಂತ Okay. ಸೀನಿಯರ್ಸ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಎಸ್. ಈಗ ಜಾಯ್ನ್ ಆಗಿಂದ ಸೀನಿಯರಿಟಿ ಜಾಯ್ನ್ ಮಾಡ್ತಾರೆ. ಹಾ. ಅದ್ರಲ್ಲಿ ನಮಗೆ ರೂಟ್ ಸೆಲೆಕ್ಷನ್ ಮಾಡ್ತೀವಿ. ಯಾಕಂದ್ರೆ ನಮಗೆ ಒಂದು ರೂಟ್ ಯಾವ್ದನ್ನ ನಾವು ಚಾಯ್ಸ್ ಮಾಡುದು. ಅವರು ಫುಲ್ ಲಿಸ್ಟ್ ಮಾಡಿ ಕೊಡ್ತಾರೆ ನಮಗೆ, ಇಂಥ ರೂಟ್ಗಳು, ಹ್ಮ್. ಇಂಥ ಆಫ್ಗಳು ಅಂತ. ನಮ್ಗೆ ಯಾವ ದಿವಸ ಯಾವ ರೂಟ್ ಬೇಕಂದ್ರೆ ನಾವು ಚಾಯ್ಸ್ ಮಾಡುದು. ನೀವೇ choice ನಾವು ಮಾಡೋದು. ಚಾಯ್ಸ್ ಮಾಡ್ತಾರೆ. ಹಾ. ನಾವು ಬಿಟ್ಟದ್ದು ನನ್ನ ಕೆಳಗಿನವನಿಗೆ, ಹಾಗೆ ಹಾಗೆ, ಹಾಗೆ. ನೀವು ಯಾವ್ದು ಬೇಡ ಅಂತ ಬಿಟ್ರೆ ಅದು ಅದು ನಿಮ್ಮ ಮತ್ತೊಬ್ಬ ಕೆಳಗೆ. ಕೆಳಗನಿಗೆ. ಹಾ, ಹೌದು, ಆ ಹಾಗೆ ಹಾಗೆ ಆ ಹಾಗೆ ತರ. ಹಾಗೆ. ನೀವು ಈ ರೂಟ್ ಅನ್ನು choice ನಾವು ಮಾಡಿದ್ರಿ. ಬಾಂಬೆ ರೂಟ್ ಚಾಯ್ಸ್ ಮಾಡಿದ್ದೆ ನಾವು. Choice ಹೌದು ಮಾಡಿದ್ರಿ. ಹೌದೌದು. ಅದೇ ತರ. ಹೌದು. ಸರ್, ಮತ್ತೆ ಓಲ್ವೋದಲ್ಲಿ ಎಷ್ಟು ಲಕ್ಷ ಕಿಲೋಮೀಟರ್ ತನಕ ಓಡಿಸ್ಲಿಕ್ಕೆ ಇದೆ ನಿಮ್ಗೆ ರೂಲ್ಸ್ ಇದೆ? ನಮ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಲೆಕ್ಕದಲ್ಲಿ ಆದ್ರೆ ಸಾಧಾರಣ ಒಂದು 20 ಲಕ್ಷ. ಗಾಡಿ ಚೆನ್ನಾಗಿದ್ರೆ, ಬಾಡಿಗಳು ಚೆನ್ನಾಗಿದೆ, ಸೀಟ್ಸ್ ಎಲ್ಲ ಚೆನ್ನಾಗಿದ್ರೆ ಸ್ವಲ್ಪ ಜಾಸ್ತಿನೇ ಓಡಿಸ್ತಾರೆ. ಓಕೆ ಸಾಧಾರಣ 20 ಲಕ್ಷ ಕಿಲೋಮೀಟರ್ ಆದ ಕೂಡಲೇ ಸ್ಕ್ರಾಪ್ ಮಾಡ್ತಾರೆ. ಹಾ. ಅಥವಾ ಕೆಲವು ಇನ್ನೂ ಸ್ವಲ್ಪ ಓಡಿಸ್ಬೇಕಂತ ಇದ್ರೆ ಬೇರೆ ರೂಟಿಗೆ, ಸಣ್ಣ ರೂಟಿಗೆ ಎಲ್ಲ ಕೊಡ್ತಾರೆ. 10 ಸಾಧಾರಣ ಒಂದು 20-25 ಹೌದು, ಲಕ್ಷ 20 ಲಕ್ಷ ಅಷ್ಟೇ. ಅಷ್ಟೇ. ಅಷ್ಟೇ, ಅದಕ್ಕಿಂತ ನಂತರ ಜಾಸ್ತಿ ನಂತರ ಸಣ್ಣದು ರೂಟ್ ಗವರ್ಮೆಂಟ್ ಅಲ್ಲಿ ಓಡಿಸೋದಿಲ್ಲ. ಹೌದು, ಕರ್ನಾಟಕ KSRTC ಅಲ್ಲಿ ಓಡಿಸೋದಿಲ್ಲ, ಪ್ರೈವೇಟ್ನವ್ರು ಓಡಿಸ್ತಾರೆ. ಓಕೆ ಅದು ಕೆಲವು ಸಿಟಿಯಲ್ಲಿ ಎಲ್ಲ ಎಂಟ್ರಿ ಇಲ್ಲ, ಅದಕ್ಕೆ ಎಷ್ಟು ವರ್ಷ ಆದ ಗಾಡಿಗೆ ಓಕೆ ಎಂಟ್ರಿ ಇಲ್ಲ. ಎಂಟ್ರಿ ಇಲ್ಲ. ಈಗ ಆ ತರ ಇದೆ. ಉದಾಹರಣೆಗೆ ಈಗ ಆನಂದ್ ಬಸ್ ಅಂತ ಇದೆ, ಹೌದು ಅವ್ರದ್ದು ಹಳೆ ಬಸ್ ಉಂಟು, ಹಾ. ಓಲ್ಡ್ ಅದು. ಹೌದು, ಯೆಲ್ಲೋ ಅದಕ್ಕೆ- ಕಲರ್, ಹೌದು, ಹಳದಿ ಹೌದು, ಕಲರ್. ಹೌದು. ಅದು ಮುಂಚೆ ಮುಂಬೈ ಮುಂಬೈ route ಓಡ್ತಾ ಮಾಡ್ತಾ ಇತ್ತು. ಇತ್ತು. ಈಗ ಅದು ಮುಂಬೈ ಎಂಟ್ರಿ ಇಲ್ಲ. ಓ, ಅದು RTO ರೂಲ್ಸ್. ರೂಲ್ಸ್ ಉಂಟು ಈಗ. ಹೌದು Okay. ಹೌದು. ಅದು ಇವಾಗ ಮಂಗಳೂರು ಬೆಂಗಳೂರು ರನ್ ಆಗ್ತಿದೆ. ಮಂಗಳೂರು ರನ್ ಆಗ್ತಾ ಇದೆ. ಹೌದು, ಹೌದು ಉಡುಪಿ ಹೌದು ಹೌದು ಬೆಂಗಳೂರು ರನ್ ಹೌದು ಹೌದು ಓ, ಹೌದು. ಹಾಗೆ ಹಾಗೆ ಹೌದು. ಕೆಲವು ಸಿಟಿಯಲ್ಲಿ ಇಂತ ಇಷ್ಟು ಕಿಲೋಮೀಟರ್ ಗಾಡಿಗಳಿಗೆ ಎಂಟ್ರಿ ಇಲ್ಲ. ಓಕೆ. ಹೌದು. ಆ ನಂತರ ಗಾಡಿ ಏನ್ ಮಾಡ್ಬೇಕು ಸರ್ ಅವರು? ಮತ್ತೆ ಸ್ಕ್ರಾಪ್ ಮಾಡ್ಲೇಬೇಕು, ಮತ್ತೇನ್ ಮಾಡ್ಲಿಕ್ಕೆ ಆಗುದು. ಅಷ್ಟು ಅದು scrap rules ಮಾಡ್ಲೇಬೇಕು. ಅಲ್ವಾ? ಹೌದೌದು. Okay. ನಮ್ಮಲ್ಲಿ ಸಾಧಾರಣ ಅದು ಎಷ್ಟು ಲಕ್ಷ? ತುಂಬಾ ಇರ್ಬೋದು ಆಗಿರ್ಬೋದು, ತುಂಬಾ ಲಕ್ಷ ಆಗಿರ್ಬೋದು. ಅಲ್ವಾ? ಸಾಧಾರಣ ಒಂದು 25 ಲಕ್ಷ ಮೇಲೆ ಇರ್ಬೋದು ಅವ್ರ ರೂಲ್ಸ್, ಗವರ್ಮೆಂಟ್ ಇತ್ತು ರೂಲ್ಸ್. ಹಾ. ನಮ್ಮಲ್ಲಿ ಮಾಡುದಿಲ್ಲ, ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ. ಆ ತರ. ನಮ್ಮಲ್ಲಿ 25 ಲಕ್ಷ ಆಗುವಾಗ ಸ್ಕ್ರಾಪ್ ಮಾಡೇ ಮಾಡ್ತಾರೆ, Scrap ಮಾಡ್ತಾರೆ. 100% ಮಾಡ್ತಾರೆ. ಸ್ಕ್ರಾಪ್. 20 ಲಕ್ಷ ನಮ್ಗೆ 20 ಲಕ್ಷ ಆಗುವ ಲಾಂಗ್ ರೂಟಿಗೆಲ್ಲ ಹೊಸ ಬಸ್ ಕೊಡ್ತಾರೆ. ಓಕೆ. ಅದು 25 ಲಕ್ಷ ಆದ್ಮೇಲೆ ಓಡಿಸೋದಿಲ್ಲ. ಹೌದು, ಅಷ್ಟೊತ್ತಿಗೆ ಗಾಡಿ ಸುಮಾರು ಹಳೆದಾಗಿರ್ತದೆ. ಓಕೆ. ಹೌದು. ನೀವು ಇವಾಗ ಮುಂಬೈಯಿಂದ ಮಂಗಳೂರಿಗೆ ಬರ್ತೀರಾ, ಹ್ಮ್. ಗಾಡಿಯನ್ನು ನೀವು ಎಲ್ಲಿ ಇಡ್ಬೇಕು ಸರ್? ಅದು ಈ ನಿಮ್ಮ ಡಿಪೋಗೆ ಇಡ್ಬೇಕಾ? ಹೌದು, ನಾವು ಸ್ಟಾರ್ಟಿಂಗ್ ಡಿಪೋದಲ್ಲೇ ತಗೊಂಡೋಗ್ಬೇಕು, ಆ, ತಂದು ಡಿಪೋದಲ್ಲೇ ಮುಟ್ಸ್ಬೇಕು. ಓಕೆ. ಡಿಪೋ ಇವಾಗ ಡಿಪ್ ಅಂತ ಹೇಳಿದ್ರೆ ವರ್ಕ್ಶಾಪ್, ಅದು ಹೌದು ಹಾ. ಹೌದು workshop. ನಿಮ್ದು ಹೌದು. ವರ್ಕ್ಶಾಪ್. ವರ್ಕ್ಶಾಪ್ ಇಂದ ನೀವು ಬಸ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಹೌದು, ಹಾ. ಗಾಡಿ ತಗೊಂಡು ಬೆಳಿಗ್ಗೆ ಡ್ಯೂಟಿ ರೂಟ್ ಸ್ಟಾರ್ಟ್ ಮಾಡುವಾಗ್ಲೂ ಓಕೆ. ಡಿಪೋದಿಂದ ನಾವು ಗಾಡಿ ಎಲ್ಲ ಚೆಕ್ ಮಾಡಿ ಕ್ಲೀನ್ ನೋಡಿ ಎಲ್ಲ ನೋಡಿ ತಗೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಹಾ. ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಗೆ ಜನ ಹತ್ಸುದು. ಜನ ಹಚ್ಚುದು ಮತ್ತೆ ಹೋಗುದು. ಹೌದು ಹಾಗಾದ್ರೆ ಒಂದು ಟ್ರಿಪ್ ಹೋದ ಬಳಿಕ ನೀವು ಡಿಪೋ ಹೋಗಿ ಗಾಡಿಯನ್ನು ನೋಡ್ಕೊಳ್ಬೇಕು, ಹೌದು. ಯಾವ ತರ ಏನು ಹೌದು, fault ಏನ್ ಇದೆ, ಫಾಲ್ಟ್ ಇದೆ, Next ಏನಿದೆ, ಕೆಲಸ ಹೋಗ್ಬೇಕಾದ್ರೆ ಇದೆ. ಹೌದು, ಆ, ಹಾಗೆ ಪ್ರತಿಯೊಂದು ನೋಡ್ಬೇಕು. ಹೌದು. ಆ. ಹೌದು. ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಬಂದ್ರೆ ನಿಮ್ಗೆ ಸಡನ್ ಬೇರೆ ಗಾಡಿ ಕೊಡ್ತಾರೆ. ಹೌದು, ನಮ್ಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಾದ್ರೆ ಹಾ. ನಾವೇನು ಹೇಳಿದ್ರೆ ಈ ತರ ಇದೆ ಅಂತ ಹೇಳಿದ್ರೆ ಹಾ.
ನಮ್ಗೆ ಆಯ್ತು ಇವತ್ತು ಆ ಗಾಡಿ ತಗೊಂಡೋಗ್ಬಿಟ್ಟು ಬೇರೆ ಗಾಡಿ ಅಂತ ಕೊಡ್ತಾರೆ. ಇದು ನನ್ಗೆ ಆಗಿದೆ ಸರ್. ನಾನು ಮಂಗಳೂರಲ್ಲಿ ಬಸ್ ಹತ್ತಿದ್ದೆ. ನಾನು ಆಕ್ಚುಲಿ ಮೈಸೂರು ಹೋಗುವವ. ಹ್ಮ್. ಮೈಸೂರಲ್ಲಿ ಹೋಗ್ಬೇಕಾದ್ರೆ ಬಸ್ ಟಿಕೆಟ್ ಎಲ್ಲ ಆಗ್ತಾ ಇತ್ತು. ಸಡನ್ ಗಾಡಿ ಮೇಲೆ ಬಂತು. ಮೇಲೆ ಬಂದ ತಕ್ಷಣ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅವಾಗ ಏನ್ ಮಾಡಿದ್ರು ಅವರು, ಅದೇ ಗಾಡಿಯನ್ನು ತಕೊಂಡೋಗಿ ಸೀದಾ ಡಿಪ್ಪೋಗೆ ಹೋದ್ರು. ಎಲ್ಲಿ ಡಿಪೋ? ನಮ್ದು ಇಲ್ಲಿ ಲಾಲ್ಬಾಗ. ಹೌದು, ಲಾಲ್ಬಾಗ್. ಹೌದು, ಲಾಲ್ಬಾಗ್ಗೆ ಹೌದು. ಅಲ್ಲ, ಅದು ಆಕ್ಚುಲಿ ನಾವು ಓಲ್ವೋ ಅಲ್ವಾ ಅಂತ, ಅದು ನಾರ್ಮಲ್ ಗಾಡಿ. ಹೌದೌದು. ಅಲ್ಲಿಗೆ ಹೋದ್ರು. ಅಲ್ಲಿಗೆ ಹೋದ ನಂತರ ಗಾಡಿ ಸರಿ ಮಾಡ್ಲಿಕ್ಕೆ ನೋಡಿದ್ರು, ಆಗ್ಲಿಲ್ಲ. ಅದನ್ನ ಗಾಡಿ ಅಲ್ಲೇ ಇಟ್ರು, ನಮ್ಗೆ ಬೇರೆ ಗಾಡಿ. ಆತರ ಎಲ್ಲ ಅದು ಗೊತ್ತಿದ್ದಾಗುವಂತದಲ್ಲ. ಅಚಾನಕ್ ಎಲ್ಲ ಸಡನ್ ಗಾಡಿ ಬರ್ತದೆ. ಅವಾಗ ಡಿಪೋದಲ್ಲಿ ಗಾಡಿ ಇರ್ತದೆ, ಯಾವ್ದೋ ಹಾಲ್ಟಿಂಗ್ ಗಾಡಿಗಳು ಇರ್ತವೆ. ಅಷ್ಟೊತ್ತಿಗೆ ರೆಡಿ ಮಾಡಿ ಇರ್ತಾರಲ್ಲ ಗಾಡಿ ಎಲ್ಲ. ಮಾರನೇ ದಿವಸಕ್ಕೆ ಬೇಕು. ಈಗ ಬೆಳಿಗ್ಗೆ ಸಂಜೆ ಗಾಡಿಗಳು ಬೇಕು. ಬೆಳಿಗ್ಗೆ ಬಂದ ಗಾಡಿಗಳಿಗೆ ರಸ್ತೆ ಸಿಗುದಿಲ್ಲ ನಮ್ಮಲ್ಲಿ. ಇಲ್ಲ ರಸ್ತೆ ಇಲ್ಲ. ಓಲೋ ಗಾಡಿ ರಸ್ತೆ ಇಲ್ಲ. ಬೆಳಿಗ್ಗೆ ಈಗ ಇಲ್ಲಿಂದ ಬೆಂಗಳೂರು ಹೋಯ್ತು, ಬೆಂಗಳೂರಿಂದ ಮತ್ತೆ ರಿಟರ್ನ್ ಬರೋದು ಉಂಟು. ಈಗ ಸಂಜೆ ಹೋಗಿ ಬೆಳಿಗ್ಗೆ ಹೋದಾಗ ಹೌದೌದು. ಈಗ ಅಂಬಾರಿ ಉತ್ಸವ ಎಲ್ಲ ಹಾಗೇನೆ, ಡೇ ಹೋಗಿ ನೈಟ್ ರಿಟರ್ನ್, ನೈಟ್ ಹೋಗಿ ಡೇ ರಿಟರ್ನ್. ಇಲ್ಲ ಹೌದೌದು. ಗಾಡಿಗಳಿಗೆ ಹಾಗೆ ರನ್ ಮಾಡಬಹುದು ಸರ್. ಮಾಡ್ಬೋದು ಓಲೋ ಗಾಡಿಗಳು ಮಾಡ್ಬೋದು ಎಕ್ಸ್ಟ್ರಾ ಮಾಡ್ಬೋದು. ರೂಲ್ಸ್ ಒಂದು ಬಿಟ್ರೆ ಎಷ್ಟು ಸಹ ಮಾಡ್ಬೋದು. ಏನಿಲ್ಲ ಮಾಡ್ಬೋದು. ಆತರ ಮಾಡಿದ್ರೆ ಮಾತ್ರ ಅದ್ರಲ್ಲಿ ಬೆನಿಫಿಟ್ ತೆಗಿಬಹುದು. ಕಿಲೋಮೀಟರ್ ಮಾಡಿದ್ರೆ ಬೆನಿಫಿಟ್ ತೆಗಿಬಹುದು. ಇಲ್ಲ ಆಗುದಿಲ್ಲ. ನಿಮ್ಗೆ ಇವಾಗ ಒಂದು ಟ್ರಿಪ್ ಹೋದ ಬಳಿಕ ನಿಮ್ಗೆ ರೆಸ್ಟ್ ಇರ್ತದ? ಹೌದು, ನಮ್ಗೆ ಒಂದು ಟ್ರಿಪ್ ಹೋಗಿ ಬಂದಿದ್ದ ದಿವಸ ನಮ್ಗೆ ರೆಸ್ಟ್ ಇರ್ತದೆ. ಉದಾಹರಣೆಗೆ ನಮ್ಗೆ ಟ್ರಿಪ್ ಮಂಗಳೂರಿಂದ ಮುಂಬೈ ಹೋಗೋದು ನಾವು ಒಂದ್ ಟ್ರಿಪ್ ಸೋಮವಾರ ಇಲ್ಲಿಂದ ಬಿಟ್ರೆ ಮಂಗಳವಾರ ಬೆಳಿಗ್ಗೆ ನಾವು ಮುಂಬೈ ಮುಟ್ತೀವಿ. ಮಂಗಳೂರಲ್ಲಿ ಸ್ವಲ್ಪ ರೆಸ್ಟ್, ನಮ್ಗೆ ಜಾಸ್ತಿ ಟೈಮ್ ಇಲ್ಲ, ಒಂದು 4 hours ರೆಸ್ಟ್ ಇರ್ತದೆ. ಹಾಗಾದ್ರೆ ನೀವು ಮಂಗಳವಾರ ಎಷ್ಟು ಗಂಟೆಗೆ ರೀಚ್ ಆಗ್ತೀರಾ ಅಲ್ಲಿ? ಬೆಳಿಗ್ಗೆ ಒಂದು 8:30ಗೆ ರೀಚ್ ಆಗ್ತೀವಿ. 8:30 ಮತ್ತೆ ಬಿಡ್ಲಿಕ್ಕೆ ಮತ್ತೆ ಅಲ್ಲಿ 11:45. 11:45ಗೆ ನಾವು ರಿಟರ್ನ್. ಹೌದು, ಇಲ್ಲ ಜಾಸ್ತಿ ರೆಸ್ಟ್ ಇಲ್ಲ. ಸಣ್ಣ ಪುಟ್ಟ ನಮ್ದು ಏನು ಗಾಡಿ ಇದೆ, ಕ್ಲೀನಿಂಗ್ ಅದು ಇದೆ ಕೆಲಸ ಮಾಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ನಾವು ರಿಟರ್ನ್ ಬಿಡುದೆ. ಅಷ್ಟೊತ್ತಿಗೆ ಜನ ಬರ್ತಾರೆ, 11:15ಗೆ ಜನ ಬರ್ತಾರೆ. 11:45ಗೆ ನಾವು ರಿಟರ್ನ್ ಬಿಡ್ಬೇಕು. ಇಲ್ಲ ಮುಂಬೈ ರೂಟ್ ಅಲ್ಲಿ ರೆಸ್ಟ್ ಇಲ್ಲ. ಬ್ಯಾಂಗ್ಳೂರ್ ರೂಟ್ ಆದ್ರೆ 5 ಗಂಟೆಗೆ 6 ಗಂಟೆಗೆ ಮುಟ್ಟಿ ಮತ್ತೆ ನಾವು 8 ಗಂಟೆಗೆ ಹೊರಡುದು. ಹೌದು. ಅದು ಡೇ ಡ್ಯೂಟಿ ಮಾಡುವವರಿಗೆ ತುಂಬಾ ರೆಸ್ಟ್ ಇದೆ. ಯಾಕಂದ್ರೆ ಡೇ ಹೋದವನಿಗೆ ಫುಲ್ ನೈಟ್ ರೆಸ್ಟ್ ಇದೆ, ಅಲ್ಲಿ ಹೋಗಿ ಮಲಗಬಹುದು. ನಾಳೆ ಡೇ ಬಿಟ್ರೆ ಆಯ್ತು. ಹೌದು. ನಮ್ಗೆ ಬಾಂಬೆ ಹೋಗೋರಿಗೆ ಕಿಲೋಮೀಟರ್ ಜಾಸ್ತಿ, 2 ಡ್ರೈವರ್ ಇರ್ತಾರೆ, ಹಾಗೆ ರೆಸ್ಟ್ ಇಲ್ಲ. ನೀವು ಇವಾಗ 11 ಗಂಟೆಗೆ ನೀವು ಹೊರಡ್ತೀರಾ. ಹೊರಡಿ ಊರಿಗೆ ಎಷ್ಟು ಗಂಟೆ? ನಾಳೆ ಬೆಳಿಗ್ಗೆ ಒಂದು 8 ಗಂಟೆ 8:15 ಗಂಟೆಗೆ ಮಂಗಳೂರಿಗೆ ಮುಟ್ತೀವಿ. ಅವತ್ತು ನಮ್ಗೆ ರೆಸ್ಟ್. ಅವತ್ತು ಅಂದ್ರೆ ನಿಮ್ಗೆ ನೈಟ್ ಮತ್ತೆ ಹೋಗ್ಲಿಕ್ಕಿಲ್ಲ. ಇನ್ನು ನೆಕ್ಸ್ಟ್ ಡೇ ಅವಾಗ ಯಾರು ಬರ್ತಾರೆ ನಿಮ್ಮ ಬಸ್ಸಿಗೆ? ಸೇಮ್ ಶಿಫ್ಟ್ ಬೇರೆ ಬೇರೆ ಇದೆ, ರೋಟೇಷನ್ ಹೇಳಿದಲ್ಲ ನಿಮ್ಗೆ. ಒಂದು ಬಸ್ಸಿಗೆ ಎಷ್ಟು ಜನ ಇರ್ತಾರೆ? ಒಂದು ಬಸ್ಸಿಗೆ 6+2 ಅವರಿಗೆ ಇಬ್ಬರಿಗೆ ಒಂದೇ ಟ್ರಿಪ್ ಸಿಗುದು ಬಾಂಬೆ. ಈಗ ನಾವು ಸೋಮವಾರ ಗುರುವಾರ ನಾವು ಹೋಗ್ತೀವಿ, ಮಂಗಳವಾರ ಶುಕ್ರವಾರ ಮತ್ತೊಬ್ರು ಹೋಗ್ತಾರೆ, ಬುಧವಾರ ಶನಿವಾರ ಮತ್ತೊಂದು ಪಾರ್ಟ್ನರ್ಸ್ ಹೋಗ್ತಾರೆ. ಅದ್ರಲ್ಲಿ ಭಾನುವಾರ ಒಂದು ಉಳಿತು, ಅವರಿಗೆ ಮತ್ತೊಂದು ಬಾಂಬೆ ಸಿಗುದಿಲ್ಲ. ಅವರಿಗೆ ಮ್ಯಾಚಿಂಗ್ ಬೇರೆ ರೂಟ್ ಅವ್ರು ತಗೊಳ್ತಾರೆ ರೋಟೇಷನ್ ಅಲ್ಲಿ. ಒಂದು ಬಾಂಬೆ ತಗೊಂಡ್ರೆ ಮತ್ತೊಂದು ಯಾವ್ದು ಬೇರೆ ತಗೊಳ್ತಾರೆ. ಹಾಗೆ ತಿರುಪತಿ ಒಂದು ಗಾಡಿಗೆ ಅಷ್ಟು ಜನ. ಹೌದು ಸರ್, ಇವಾಗ ನಿಮ್ಮ ಗಾಡಿಗೆ ಇನ್ನೊಬ್ರು ಬರ್ಬೇಕಾದ್ರೆ ನೆಕ್ಸ್ಟ್ ಟ್ರಿಪ್ ಹೋಗುವಾಗ ಏನಾದ್ರು ಚೇಂಜಸ್ ಬರ್ತದೆ ನಿಮ್ಮ ಗಾಡಿ? ಅಂದ್ರೆ ಇವಾಗ ಡ್ರೈವಿಂಗ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಈಗ ನಾನು ಒಂಥರ ಡ್ರೈವಿಂಗ್ ಮಾಡ್ತೇನೆ, ನೀವು ಒಂಥರ ಮಾಡ್ತೀವಿ, ಆ ತರ ಏನಾದ್ರು ಬರ್ತದ? ನಮ್ಗೆ ಅಂತ ಚೇಂಜಸ್ ಏನು ಬರುದಿಲ್ಲ. ಅದು ನಾವೇನ್ ಮಾಡ್ತೀವಿ ಅಂದ್ರೆ, ಗಾಡಿ ಈಗ ನಾವು ತಗೊಂಡೋಗಿ ಗಾಡಿ ನಮ್ಗೆ ಇವತ್ತು ಬಂದಿದ್ದ ಗಾಡಿ ನಾವು ಬೇರೆಯವ್ರ ತಂದ ಗಾಡಿ ನಾವು ತಗೊಂಡೋಗುದಿದ್ರೆ ನಾವು ಅವ್ರನ್ನೆಲ್ಲ ಕೇಳಿರ್ತೀವಿ, ಗಾಡಿ ಕೆಲಸ ಏನಿದೆ, ಗಾಡಿ ಹೇಗಿದೆ, ಪ್ರಾಬ್ಲಮ್ ಬಂತ, ನಾವು ಹೋಗ್ಬೋದ, AC-ದಾಗ್ಲಿ, ಟೈರ್ದಾಗ್ಲಿ, ಲೈಟ್ಸ್ ಇಂದಾಗ್ಲಿ, ಒಳಗಿಂದಾಗ್ಲಿ, ಯಾವ್ದು ಸೀಟ್ಸ್ ಇಂದಾಗ್ಲಿ ಎಲ್ಲ ಕೇಳ್ತೀವಿ. ಅವ್ರು ನಮ್ಗೆ ಹೇಳ್ತಾರೆ. ಮತ್ತೆ ನಮ್ಮಲ್ಲಿ ನಮ್ಗೆ ಒಂದು ಲಾಕ್ ಶೀಟ್ ಅಂತ ಕೊಡ್ತಾರೆ ರೂಟಿಗೆ, ಡ್ರೈವರ್ಸಿಗೆ. ಅದರಲ್ಲಿ ನಾವು ಗಾಡಿ ಕೆಲಸ ಇದ್ರೆ ಬರ್ದಿಟ್ಟು ಬರ್ಬೇಕು. ಹೌದು, ಎಲ್ಲ ಎಂತ ಏನಾದ್ರು ಕಂಪ್ಲೇಂಟ್ ಇದ್ರೆ ಬರ್ದಿಟ್ಟು ಬರ್ಬೇಕು. ಬರ್ದಿಟ್ಟು ಅವ್ರು ಮೆಕ್ಯಾನಿಕ್ಸ್ ಇನ್ಚಾರ್ಜ್ ನೋಡ್ತಾರ, ಈ ಗಾಡಿಲಿ ಏನ್ ಕಂಪ್ಲೇಂಟ್ ಬರೆದಿದ್ದಾರೆ ಡ್ರೈವರ್ಸ್ ಅಂತ, ಅದನ್ನ ರೆಡಿ ಮಾಡಿ ಮತ್ತೆ ರೂಟಿಗೆ ಅದೇ ದಿವಸ ಮತ್ತೆ ಕೊಡ್ತಾರೆ. ಹೌದು. ಹಾಗಾಗಿ ಏನು ನಿಮ್ಗೆ ಫರಕ್ ಬರುದಿಲ್ಲ. ಮತ್ತೆ ಅಕಸ್ಮಾತ್ ಕೆಲವು ದಾರಿಯಲ್ಲಿ ಹೆಚ್ಚು ಕಮ್ಮಿ ಇಲ್ಲ, ಸಣ್ಣ ಪುಟ್ಟ ಹೌದು, ಓವರ್ ಹೀಟ್ ಆಗುದು, ಮತ್ತೆ ಟೈರ್ ಪಂಚರ್ ಆಗುದು ಆಗ್ತವೆ. ಎಲ್ಲ ಬಸ್ಗಳು ಆಗ್ತವೆ. ಹೌದು. ಎಸ್ ವೀಕ್ಷಕರೇ, ಇವರ ಬಗ್ಗೆ ಇನ್ನೊಂದು ಹೇಳುದಾದ್ರೆ, ಇವರು ಬರೀ ಚಾಲಕರಲ್ಲ, ಇವರು ಗಾಳ ಸಮೇತ ಹಾಕ್ತಾರಂತೆ. ಇವರ ಮನೆಯ ಪಕ್ಕ
ಹೊಳೆ ಇದೆ, ಹೊಳೆಯಲ್ಲಿ ಗಾಳ ಎಲ್ಲ ಹಾಕ್ತಾರಂತೆ ಸರ್. ನೀವು ಫ್ರೀ ಟೈಮ್ಗೆ ಗಾಳ ಹಾಕ್ತೀರಾ? ಫ್ರೀ ಟೈಮಲ್ಲಿ ಡ್ಯೂಟಿಯಲ್ಲಿ ಇರುವಾಗ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಆಗುದಿಲ್ಲ, ಹೋಗ್ತೀವಿ, ಇಲ್ಲ ಅಂತ ಇಲ್ಲ, ಸ್ವಲ್ಪ ಟೈಮಿಗೆ ಹೋಗ್ತೀವಿ. ಯಾಕಂದ್ರೆ ನಮ್ಗೆ ಮಾರಾಟಕ್ಕಲ್ಲ ಅದು, ಮನೆಗೆ ನಮ್ಗೆ ಮನೆ- ಒಂದು ಸ್ವಲ್ಪ ಹಾಬಿ ಸರ್. ಹೌದು ಹೌದು ಹೌದು. ನಮ್ಗೆ ಒಂದ್ಸಲ ಮನಸ್ಸಿಗೆ ಅದ್ರಲ್ಲಿ ಆನಂದ. ಮನಸ್ಶಾಂತಿ ಬರ್ತದೆ ಶಾಂತಿ ನಮ್ಗೆ. ಹೌದು, ಹೌದು. ಮನಸ್ಶಾಂತಿ ಬರ್ತದೆ ನಮ್ಗೆ. ಅಲ್ವಾ? ಎಲ್ಲಿ ಹೌದು. ಹೋಗ್ತೀರಾ ಸರ್? ಅಲ್ಲಿ ಉದ್ಯಾವರದಲ್ಲಿ ಪಾಪನಾಶಿನಿ ಹೊಳೆ ಅಂತ ಇದೆ ನಮ್ಮ Okay. ಮನೆ ಹತ್ರನೇ. ಓಕೆ ಅಲ್ಲಿ ನಾವು ಫಿಶಿಂಗ್ ಅಲ್ಲಿ 2-3 ಟೈಪ್ ಇದೆ ಸಾಧಾರಣ. ನಾವು ದೊಡ್ಡ ಫಿಶಿಂಗ್ ಅಂತ ಏನಲ್ಲ, ಸಣ್ಣ ಫಿಶಿಂಗ್ ಅದು. ಓಕೆ. ಒಂದು ಬಲೆ ಹಾಕ್ಬೋದು, ಮತ್ತೊಂದು ರಾತ್ರಿ ಟೈಮಲ್ಲಿ ಟಾರ್ಚ್ ತಗೊಂಡೋಗಿ ಕುತ್ತರಿ ಅಂತ ಹೇಳ್ತಾರೆ, ಕುಬ್ಬರಿಗೆ ಹೋಗುದು. ಕುತ್ತರಿಯಲ್ಲಿ ಕುತ್ತರಿ, ಹಿಡಿಯುದು, okay. ಕುತ್ತರಿಯಲ್ಲಿ ಹಿಡಿಯುದು. ಅದ್ರಲ್ಲಿ ಒಂದೊಂದರಲ್ಲಿ ಒಂದೊಂದು ಟೈಪ್ ಮೀನ್ ಸಿಗ್ತದೆ. ಅದೇ ಉದಾಹರಣೆಗೆ ಕುತ್ತರಿಯಲ್ಲಿ ಮೀನು ಹಿಡಿದ್ರೆ ಜಾಸ್ತಿಯಾಗಿ ಕಾಣ ಮೀನು ಸಿಗ್ತದೆ, ಕಾಣೆ. ಒಳ್ಳೆ ರೇಟ್ ಇದೆ ಒಳ್ಳೆ ಸರ್. rate. ಹೌದು ಹೌದು. ಮತ್ತೆ ಗಾಳ ಹಾಕೋದ್ರಲ್ಲಿ ಎಲ್ಲ ಮೀನು ಸಿಗ್ತದೆ. ಗಾಳ ಹಾಕೋದ್ರಲ್ಲಿ ನಿಮ್ಗೆ ಕೆಂಬೇರಿ, ಕೆವಾಜಿ ಅಂತ ಸಿಗ್ತದೆ. ಈಗ ಮಳೆಗಾಲದಲ್ಲಿ ಬಯ್ಯ ಅಂತ ಸಿಗ್ತದೆ, ಕೊಕ್ಕರ್ ಸಿಗ್ತದೆ, ಕಾಣೆ ಸಿಗ್ತದೆ, ಹಾಗೆಲ್ಲ ಮೀನು ಹಾಗೆ. ಮತ್ತೆ ನಿಮ್ಮ ಹತ್ರ ಇದು ಸೊಂಡ, ದೋಣಿ ಸೊಂಡ? ಒಂದು ಸಣ್ಣ ದೋಣಿ ಉಂಟು ನಮ್ಮ ಹತ್ರ, ಫೈಬರ್ ದೋಣಿ ಉಂಟು, ಪ್ಲಸ್ ಅದಕ್ಕೊಂದು ಮೋಟರ್ ಕೂಡ ಇಟ್ಟಿದ್ದೀನಿ ನಾನು. ಮೋಟರ್ ಹಿಡ್ಕೊಂಡು ಹೋಗ್ತೀರಾ? ಹೌದು, motor ಎಲ್ಲಿಗೆಲ್ಲ ಹೋಗ್ತೀರಾ? ಅಲ್ಲೇ ಸಾಧಾರಣ ಇಲ್ಲ, ಅದೇ ಇಷ್ಟ ನಮ್ಮ ಏರಿಯಾದಲ್ಲಿ ಮಾತ್ರ. ಇಲ್ಲಿಂದ ಸಾಧಾರಣ ಕಡಪಾಡಿ ಬ್ರಿಡ್ಜ್ ವರೆಗೂ ಹೋಗ್ತೀವಿ ನಾವು. ಅಲ್ಲಿ ತನಕ ಹೌದು ಹೋಗ್ತೀರಾ? ಹೋಗ್ತೀವಿ, ಹೌದು. ಈ ಕಡೆ ಮಟ್ಟು ಕಡೆ ಸರಿಗೆ ಹೋಗ್ತೀವಿ, ಅಲ್ಲಿ ತನಕ ಜಾಸ್ತಿ ದೂರ ಹೋಗೋದಿಲ್ಲ. Okay. ಅಷ್ಟೇ, ಅಲ್ಲೇ ಅಷ್ಟೇ, ಆಸುಪಾಸು. ಅಷ್ಟೇ, ಅಷ್ಟೇ. ಅಷ್ಟೇ. Okay. ಖಂಡಿತವಾಗ್ಲೂ ನಮ್ಮ ಜೋಸೆಫ್ ಸಾರೊಟ್ಟಿಗೆ ನಾನ್ಸ ಒಂದು ಹೋಗಿ ಒಂದು ಆದಷ್ಟು ಬೇಗ ಮೀನು ಹಿಡಿಯುವಂತ ಒಂದು ವ್ಲಾಗ್ ಅನ್ನ ನಾನು ಮಾಡ್ತೇನೆ. ಸರ್ ಹೇಳಿದ್ರು ಬನ್ನಿ, ಅದು ತುಂಬಾನೇ ಚೆನ್ನಾಗಿರುತ್ತೆ, ಅದು ಯಾವ ತರ ಹಿಡಿಯುದು ಮತ್ತೆ ಹೇಗೆ ಹಿಡಿಯುದಂತ ಒಂದು ವ್ಲಾಗ್ ಮಾಡಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಾನು ಬರ್ತೇನೆ ಸರ್, ಖಂಡಿತ ಬನ್ನಿ ಸರ್. ನೋಡುವ. ಓಕೆ ಸರ್, ಇನ್ನು ನಿಮ್ಮ ರಿಟೈರ್ಮೆಂಟ್ ಜೀವನವನ್ನು ಹೇಗೆ ಕಳಿತೀರಾ ಸರ್? ಏನು ಸ್ವಲ್ಪ ಅದೇ ಹೇಳಿದ ಸಾಧಾರಣ ಟೈಮ್ ಪಾಸ್ಗೆ ಸ್ವಲ್ಪ ಮೀನು ಹಿಡಿಯೋ ಅಭ್ಯಾಸ ಇದೆ. ಮತ್ತೆ ಬೇರೆ ಮನೆ ಹತ್ರ ಆ ಕಡೆ ಕೆಲಸ ಇದೆ. ಏನಂದ್ರೆ ನಾನು ಇಲೆಕ್ಟ್ರಿಷಿಯನ್ ಕೆಲಸ ಮಾಡೋದ್ರಿಂದ ಈಗಲೇ ಹೇಳಿದ್ದಾರೆ, ಒಂದು ಪಕ್ಕದ ಮನೆಯಲ್ಲಿ 2 ಸೀಲಿಂಗ್ ಫ್ಯಾನ್ ಹಾಕ್ಬೇಕು, 2 ಈಗ ತಗೊಂಡು ಹೋಗ್ಬೇಕು. ಈಗ ನೋಡಿ, ಹೇಳುದಾದ್ರೆ ಆಲ್ರೌಂಡರ್ ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾನೇ ಇದೆ. ಒಂದು 2 ಎಪಿಸೋಡ್ ಸಾಕಾಗುದಿಲ್ಲ. ನಿಜವಾಗ್ಲಿ ತುಂಬಾನೇ ನನ್ಗೆ ಖುಷಿ ಆಯ್ತು ಇವರೊಟ್ಟಿಗೆ ಮಾತಾಡಿ. ಸರ್, ನೆಕ್ಸ್ಟ್ ಏನಾದ್ರು ಪ್ರೈವೇಟ್ ಬಸ್ ಅಲ್ಲಿ ಹೋಗುದು ಇದುಂಟಾ? ಹೌದು ಸರ್, ಪ್ರೈವೇಟ್ ಬಸ್ ಅಲ್ಲಿ ಸುಮ್ಮನೆ ಎಷ್ಟು ವರ್ಷ ನಾವು ಡ್ರೈವಿಂಗ್ ಮಾಡ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಕರಿತಾ ಇದ್ದಾರೆ, ಮೊನ್ನೆ ಕರೆದಿದ್ರು ನನಗೆ ಪ್ರೈವೇಟ್ ಬಸ್ ಅಲ್ಲಿ ಬನ್ನಿ ಅಂತ. ಸದ್ಯಕ್ಕೆ ಅಂತೂ ಹೋಗುದಿಲ್ಲ, ಈಗ ಮಳೆಗಾಲ ಮುಗಿಯೋ ತನಕ ಹೋಗುದಿಲ್ಲ. ಮತ್ತೆ ಹೋಗ್ಬೋದಂತ ನಮ್ಗೊಂದು ಕಾನ್ಫಿಡೆನ್ಸ್, ಹೋಗ್ಬೋದು ಒಂದು ಆಸೆ ಇದೆ. ಅಂದ್ರೆ ಚಾಲಕರು ಸುಮ್ನೆ ಕೂರುದಿಲ್ಲ, ಕೂರ್ಲಿಕ್ಕೆ ಆಗುದಿಲ್ಲ. ಅದು ಬೇರೆ, ನೀವಂತೂ ಕೂರುದೇ ಇಲ್ಲ, ಎಲ್ಲದ್ರಲ್ಲಿ ಇದ್ದೀರಾ, ತೊಡಗಿಸಿದ್ದೀರಾ ನಿಮ್ಮನ್ನು ಈ ಡ್ರೈವಿಂಗ್ ಫೀಲ್ಡ್ ಅಲ್ಲ, ಪ್ರತಿಯೊಂದ್ರಲ್ಲಿ ಇದ್ರ. ಬೇರೆ ಏನಾದ್ರು ಹಾಬಿ ಇದೆಯಾ ಸರ್ ನಿಮ್ಗೆ? ಬೇರೆ ಅಂತ ಅಷ್ಟೊಂದು ಏನು ಹಾಬಿ ಇಲ್ಲ ಸರ್. ಮ್ಯೂಸಿಕ್ ಅಲ್ಲಿ ಏನಾದ್ರು ಹಾಬಿ ಇದೆಯಾ? ಮ್ಯೂಸಿಕ್ ಕಲಿಬೇಕಂತ ಆಸೆ ಇತ್ತು, ನಾವು ಕಲಿಯೋ ಟೈಮಲ್ಲಿ ಕಲೀಲಿಲ್ಲ ಅಷ್ಟೇ. ಅಲ್ಲ, ಕಲಿಯುವ ಟೈಮಲ್ಲಿ ಚಾಲಕ ಹುದ್ದೆ ಹೇಗೆ ಸರ್? ಇನ್ನು ಬರುವವರು ಬರ್ತಾರ ನಿಮ್ ಪ್ರಕಾರ, ಚಾಲಕರಾಗ್ತಾರ? ನೆಕ್ಸ್ಟ್ ಬರುವವರು ಇನ್ನು ಬರೋರು ಚಾಲಕ ಹುದ್ದೆಗೆ ಬರೋರು ಇಲ್ಲ. ಹೆವಿ ಲಾರಿಗೆ ಬಸ್ಸಿಗೆಲ್ಲ ಬರುದಿಲ್ಲ, ಕಷ್ಟ. ಕೆಲವರಿಗೆ ಡ್ರೈವರ್ಸ್ ಅಂದ್ರೆ ಕೆಲವರಿಗೆ ಆಗುದಿಲ್ಲ, ಡ್ರೈವರ್ಸ್ಗೆಲ್ಲ ಬೈಯುದೆಲ್ಲ ಜಾಸ್ತಿ, ತುಂಬಾ ಜನ ಬೈತಾರೆ. ಈಗ ನಮ್ಮ ಚಾನಲ್ ನೋಡಿ ತುಂಬಾ ಜನ ಹೇಳ್ತಾರೆ ಡ್ರೈವರ್ಸ್ ಕಷ್ಟ ಯಾರಿಗೂ ಅರ್ಥ ಆಗುದಿಲ್ಲ, ಖಂಡಿತ ಅರ್ಥ ಆಗುದಿಲ್ಲ. ಈಗ ನೋಡಿ, ಬಸ್ಸೇ ಅಂತ ಎಣಿಸ್ಕೊಳ್ಳಿ, ಬಸ್ ಆಗಿದ್ರೆ ಅಲ್ಲಿ ಚಾಲಕನೇ ಅವನು. ಕಾರೇ ಅಂತ ಇಟ್ಕೊಳ್ಳಿ, ಒಂದು ಅವನು ಕಾರ್ ಓಡಿಸೋನ್ ಚಾಲಕನೇ. ಅವನ ಕಾರಲ್ಲಿ ಅವ್ನ ಮನೆಯವರು ಒಂದು 10 ಜನ, 4-5 ಜನ, 10 ಜನ ಇರ್ತಾರೆ. ಬಸ್ಸಲ್ಲಿ ಒಂದು 10-20 ಜನ ಇರ್ತಾರೆ, ಅವನ್ ಚಾಲಕನೇ. ಆದ್ರೆ ಕಾರ್ ತಗೊಂಡವನಿಗೆ ಏನು ಅನುಭವ ಆಯ್ತಂದ್ರೆ ಆವಾಗ ಮಾತ್ರ ಅವನಿಗೆ ಮನಸ್ಸಿಗೆ ಬರ್ತದೆ, ಬೇರೆ ಟೈಮಲ್ಲಿ ಅವನಿಗೆ ಮನಸ್ಸಿಗೆ ಬರುದಿಲ್ಲ. ಎಷ್ಟು ಗಂಟೆ ಹೋಗ್ತದೆ, 8 ಗಂಟೆ ಮುಟ್ಟುವುದು, ಅಂತದ್ದು ಏನಾದ್ರು ಆಗಿದೆ ಸರ್? ಬೈದೋದೆಲ್ಲ ಆಗ್ತದ? ಆ ತರ ಎಲ್ಲ ಆಗ್ತದ? ಮಾತಾಡೋದೆಲ್ಲ ಆಗ್ತದ? ಆಗ್ತದೆ. ಹೌದಾ? ಹೌದಾ, ಕೆಲವು ಆಗ್ತದೆ, ಬೈತಾರೆ. ಹೌದೌದು, ಹೌದು. ಮತ್ತೆ ಕೆಲವು ಕಡೆಯಲ್ಲಿ ಏನ್ ಮಾಡ್ತಾರೆ, ಬಸ್ ಹತ್ತುವಾಗಲೇ ನಮ್ಗೆ ಕೇಳ್ತಾರೆ, ಏನಂದ್ರೆ ನೀವು ಎಷ್ಟು ಗಂಟೆ ಬೆಂಗಳೂರಿಂದ ಮಂಗಳೂರು ಮುಟ್ತೀರಿ ಅಂತ. ನಾವು ಅಂದಾಜಿಗೆ ಟೈಮ್ ಹೇಳ್ತೀವಿ, ಎಷ್ಟು ಗಂಟೆಗೆ, ಒಂದು 6 ಗಂಟೆಗೆ ಹೋಗ್ತೀವಿ ಅಂತ. ಅದಕ್ಕಿಂತ ಮುಂಚೆದೊಂದು ಮುಟ್ಟಿದ್ದಕ್ಕೆ ನಮ್ಗೆ ಗೌರವಿಸುದು ಉಂಟು. ಹೌದು, ನೀವು ಅವರು ಟ್ರೈನ್ ಟಿಕೆಟ್ ಮತ್ತೇನು ಬುಕ್ ಮಾಡ್ಕೊಂಡಿರ್ತಾರೆ, ಹೇಳಿರ್ತಾರೆ ನಮ್ಗೆ ಎಷ್ಟು. ನಾವು ಅವರಿಗಾಗಿ ಓಡಿಸುದಿಲ್ಲ, ನಾವು ನಮ್ಮ ಸ್ಪೀಡಲ್ಲಿ ನಮ್ಗೆ ಹೇಗೆ ಬರ್ತದೆ ಹಾಗೆ ಬರ್ತೀವಿ. ಅದಕ್ಕಿಂತ ಮುಂಚೆ ಬಂದ್ಬಿಡ್ಲ, ನೀವು ನಮ್ಗೆ ಇಂಥ ಟೈಮಲ್ಲಿ ಮುಡಿಸಿದ್ರಲ್ಲ, ಬಹಳ ಖುಷಿ ಆಯ್ತು ಅಂತ. ಖುಷಿ ಆಯ್ತು. ಹೌದು ಹೌದು. ಸರ್, ನಿಮ್ಮ 34 ವರ್ಷದ ಒಂದು ಜರ್ನಿಯನ್ನು ನಮ್ಮ ಸಬ್ಸ್ಕ್ರೈಬರ್ ನೊಂದಿಗೆ ಹಂಚಿಕೊಂಡ್ರಿ. ತುಂಬಾನೇ ಒಳ್ಳೆ ಮಾತುಗಳನ್ನೆಲ್ಲ ಹೇಳಿದ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಆಗ್ಲಿ, ನಿಮ್ಮ ಕಹಿ ಘಟನೆ ಆಗ್ಲಿ, ಸಿಹಿ ಘಟನೆ ಆಗ್ಲಿ ಎಲ್ಲ ಹೇಳಿದ್ರಿ. ನಮ್ಗೆ ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ ಸರ್? ನಿಮ್ಮ ಈ ಯೂಟ್ಯೂಬ್
ಚಾನೆಲಿಂದ ಸಾಧಾರಣ ನಮ್ಮ ಎಲ್ಲ ಚಾಲಕ ವರ್ಗದವರಿಗೆ, ನೀವು ಸಾಧಾರಣ ನಾನು ನಿಮ್ಮ ಚಾನಲ್ ನೋಡಿದ್ದೀನಿ, ಹೆಚ್ಚಾಗಿ ನೀವು ಬಸ್ಸಿಂದು ಮತ್ತು ಯಾವುದು ಡ್ರೈವರ್ಸ್ಗಳಿದ್ದು ಎಲ್ಲ ಇದು ಮಾಡಿದ್ದೀವಿ, ಯಾವುದು ವಿಡಿಯೋ ಚಾನಲ್ ಮಾಡಿದ್ರಿ. Okay. ಅವ್ರದ್ದು ಕೆಲವು ನಾನು ನೋಡಿದ್ದೀನಿ, ಓದಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅವ್ರಿಂದ ನಿಮ್ಮಿಂದಾಗಿ ಅವ್ರು ಸ್ವಲ್ಪ ಬದಲಾವಣೆ ಆಗುವ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಖಂಡಿತ ಹೌದು, ಸ್ವಲ್ಪ ಬದಲಾವಣೆ ಆಗ್ತದೆ, ಆಗ್ಲೇಬೇಕು. ಆಗ್ತಾರೆ, ಹೌದು, ಆಗ್ಲೇಬೇಕು. ಆಗ್ಲೇಬೇಕು. ನಾವು ಆದಷ್ಟು ಚಾಲಕರ ಕಷ್ಟ ಸುಖಗಳನ್ನು ನಾನು ತೋರಿಸ್ತಾ ಇದ್ದೇನೆ. ಹೌದು, ಸರಿ ಈ ಪ್ಯಾಸೆಂಜರ್ ನವರಿಗೆ ಎಷ್ಟು ಕಷ್ಟ ಇದೆ. ಸರಿ. ನೀವು ಇವಾಗ ಒಂದು ಸಣ್ಣ ಮಾತಾಡಿದ್ರಿ, ಬಂದ ತಕ್ಷಣ ಹೇಳ್ತಾರೆ ಎಷ್ಟು ಗಂಟೆಗೆ ರೀಚ್ ಆಗ್ತದೆ, ಹೌದು, ಆ ದಾರಿ ಮಧ್ಯೆ ಏನಾಗ್ತದೆ ಅಂತ ಅವರಿಗೆ ಯಾರಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲ. ಬಂದ ತಕ್ಷಣ ಮಲಗ್ತಾರೆ. ಹಾ, ಈ ಮಲಗ್ತಾರೆ. ನೈಟ್ ಹೌದು, ಒಮ್ಮೊಮ್ಮೆ night. ನೀವ್ ಹೇಳ್ದಾಗೆ ಬ್ರೇಕ್ ಡೌನ್ ಆಗ್ತದೆ, ಮತ್ತೆ Tire ಎಂತೆಲ್ಲ ಪ್ರಾಬ್ಲಮ್ puncture ಆಗಿ ಆಗ್ತದೆ. ಗಾಡಿ ನಿಂತಿರ್ತದೆ. ಬೆಳಗ್ಗೆ ನೋಡುವಾಗ ಗಾಡಿ 6 ಗಂಟೆಗೆ ರೀಚ್ ಆಗ್ಬೇಕಿತ್ತು. ರೀಚ್ ಆಗಿದೆ, ಎಷ್ಟು ಲೇಟ್ ಆಗಿದೆ ಅಂತ. ಹಾ, ಅದು ಅವ್ರ ತಪ್ಪಲ್ಲ, ಅದು ಹೌದು, ಅವ್ರ ತಪ್ಪಲ್ಲ. ಅವ್ರ ತಪ್ಪಲ್ಲ. ಹೌದು. ಯಾಕಂದ್ರೆ ಅವರು ಯಾವ್ದೋ ಕೆಲಸ ಮುಗಿಸಿ ಅವ್ರ ಟೆನ್ಷನ್ ಅಲ್ಲಿ ಹಾ, ಬರ್ತಾರೆ. tension ಅಲ್ಲಿ ಬೆಳಿಗ್ಗೆ ಹೋಗಿ ಬಂದಿರ್ತಾರೆ. ನಾನು ಮುಟ್ಬೇಕು ಹೌದು. ಇಷ್ಟೊತ್ತಿಗೆ ಅಂತ. ಅಂತದ್ದು ಒಂದು ನಮ್ಮ ಚಾನಲ್ ಮುಖಾಂತರ ಎಲ್ಲ ಸಣ್ಣದೊಂದು ಮಾಹಿತಿಯನ್ನು ನಾವು ಹೌದು, ಅಂತದ್ದು ನಿಮ್ಮ ಚಾನಲ್ ನೋಡಿದವರಿಗೆ ಅರ್ಥ ಆಗ್ತದೆ, ಗೊತ್ತಾಗ್ತದೆ, ಕೆಲವು ಅರ್ಥ ವಿಷಯಗಳು ಗೊತ್ತಾಗ್ತದೆ. ಗೊತ್ತಾಗ್ತದೆ. ಕೆಲವು ಎಷ್ಟು ತುಂಬಾ ಜನ ಕಷ್ಟ. ಅರ್ಥ ಮಾಡ್ಕೊಳ್ತಾರೆ ಈ ವಿಷಯಗಳನ್ನೆಲ್ಲ. ಹೌದು, ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ thank you. ಸರ್. ತುಂಬಾ ತುಂಬಾ thanks. ತುಂಬಾ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ. ಹಾಗೇನೆ ಆದಷ್ಟು ಬೇಗ ಇವರದ್ದು ಇನ್ನೊಂದು ನಾನು ವ್ಲಾಗ್ ಅನ್ನು ಮಾಡ್ತೇನೆ, ನೀವು ವೇಟ್ ಮಾಡಿ. Okay. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಟೇಕ್ ಕೇರ್, ಬಾಯ್ ಬಾಯ್. Thank you, thank you, okay, thank you sir, ತುಂಬಾ thanks. Okay.